ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ಅಮೇರಿಕದಲ್ಲಿ ನಮಗೆ ಬೇಕಾದಷ್ಟು ತರಕಾರಿಯನ್ನು ಬೇಸಿಗೆಯಲ್ಲಿ ನಾವೇ ಬೆಳ್ಕೊಳ್ತೀವಿ. ಸಮ್ಮರ್ ಬಂತು ಅಂದರೆ ಸಾಕು, ವೆಜಿಟೇಬಲ್ಸ್ನೆಲ್ಲ ಬೆಳೆಯೋದು ಅದೊಂಥರ ಖುಷಿ ಸಿಗುತ್ತೆ. ನಾವು ವಿಂಟರಲ್ಲೇ ಅಂದರೆ ಅದನ್ನು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಸ್ಪ್ರಿಂಗಲ್ಲಿ ಅದನ್ನು ನಾವು ನೆಡಬೇಕಾಗುತ್ತೆ. ಸೊ 2-3 ತಿಂಗಳಲ್ಲಿ ನಮಗೆ ಬೇಕಾಗುವಷ್ಟು ತರಕಾರಿಯನ್ನು ನಾವು ಮನೇಲೇ ಆದಷ್ಟು ಬೆಳ್ಕೊಳ್ಬೋದು. ನೋಡಿ ನಾನೀಗ ಇಲ್ಲಿ ಹಾಕ್ತಾ ಇದ್ದೀನಿ, ಬೀಜಗಳನ್ನು ಹಾಕ್ತಾ ಇದ್ದೀನಿ ಈ ವರ್ಷಕ್ಕೆ. ಇದೆ ನೋಡಿ ನನ್ನ ಸೌತೆ ಏರಿ ಇದು. ಇದೇನಂತ ಹೇಳಿದ್ರೆ ಸೌತೆ ಬೀಜನ ಮೊದಲೇ ಒಂದ್ಸಲ ಹಾಕಿದ್ದೆ ನಾನು, ನೀವು ನೋಡ್ಬೋದು ಇಲ್ಲೆಲ್ಲ ಇದೆ ನೋಡಿ. ಅದು ಯಾವುದೋ ಮೊಳಕೆ ಬರಲೇ ಇಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಚಳಿ, ನಾನು ಹಾಕಿದ್ಮೇಲೆ ಮತ್ತೆ ಚಳಿ ಜಾಸ್ತಿ ಆಯಿತು. ಸೊ ಅದಕ್ಕೆ ಇವಾಗ ನಾನು ಮತ್ತೆ ಹಾಕ್ತಾ ಇದ್ದೀನಿ ನೋಡಿ, ಈ ಥರ ಹಿಂಗೆ ಮಾಡಿಕೊಂಡು, ಇದು ಏರಿನ ಈ ಥರ ಮಾಡಿಕೊಂಡು ಇದರಲ್ಲಿ ಮತ್ತೆ ಈಗ ಬೀಜ ತೊಗೊಂಡು ಬಂದಿದ್ದೀನಿ ನಾನು. ಸೌತೆಕಾಯಿ ತೊಗೊಂಡು ಬಂದು ಅದರಿಂದ ಬೀಜ ತೆಗೆದು ಡೈರೆಕ್ಟಾಗಿನೇ ಹಾಕ್ತಾ ಇದ್ದೀನಿ ನಾನು. ನೋಡ್ಬೋದು ನೀವು, ಇದು ಬರುತ್ತೆ ಪ್ರತಿ ಸಲ ನಾನು ಹಾಗೆ ಮಾಡೋದು. ಹಾಕಿದ್ರೆ ಸುಮ್ಮನೆ ಹಾಕಿದ್ರೆ ಬರುತ್ತದು. ನೋಡೋಣ ಎಷ್ಟು ಬರುತ್ತೆ ಅಂತ. ಗಿಡ ಬರುತ್ತೆ, ಬಂದ ಮೇಲೆ ತೋರಿಸ್ತೀನಿ ನಿಮ್ಗೆ ನಾನು. ನೋಡಿ ಈ ಥರ ಮಾಡಿ ಮಣ್ಣು ಮುಚ್ಚಿಬಿಡ್ತೀನಿ ನಾನು ಇವಾಗ. ಇದು ಸ್ಲೋ ಆಗಿ ಹಾಗೆ ಬರುತ್ತೆ ಬೀಜ. ಬೀಜದಿಂದ ಗಿಡ ಆಗುತ್ತೆ, ಅದು ಪ್ರಕೃತಿಯ ನಿಯಮ ಅಲ್ವಾ. ನೋಡಿ ನಾನೀಗ ಹೀಗೆ ಮುಚ್ಚುತ್ತಾ ಇದ್ದೀನಿ ಇದನ್ನು. ಇದು ಬರುತ್ತೆ. ಇದು ಸಾಂಬಾರು ಸೌತೆ ಅಂತ ಹೇಳ್ತೀವಲ್ಲ, ಅದೀಗ ನಾನೀಗ ಹಾಕಿರೋದು. ಇದು ತಿನ್ನೋ ಸೌತೆ ಇರುತ್ತಲ್ವ, ನಾವು ತಿಂತೀವಲ್ವ ಅದರದ್ದಿದು. ಅದನ್ನು ಬೇರೆ ಕಡೆ ಎಲ್ಲಾದರೂ ಹಾಕೊಳ್ಳೋಣ. ನಾನು ನೋಡಿ ನಂದಿದು ನನ್ನ ಗಾರ್ಡನ್ ಇದು. ಇದೆಲ್ಲ ಇದರದ್ದು ಎಂತಂದರೆ ಬೆಂಡೆಕಾಯಿ ಏರಿ ಇದೆಲ್ಲ ನೋಡಿ. 3 ಏರಿ ಮಾಡಿ ಹಾಕಿದ್ದೀನಿ ಈ ಥರ. ಇದರೊಳಗಡೆ ಈಗ ಬೆಂಡೆಕಾಯಿ ಬೀಜ ಹಾಕಿದ್ದೀನಿ, ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಇದು ಬೀನ್ಸ್. ಇದು ಒಂದ್ಸಲ ಹಾಕಿದ್ದೀನಿ. ಇದು ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ಮೊಳಕೆ ಬರ್ತಾ ಇದೆ, ಅಲ್ಲೆಲ್ಲ ಬರ್ತಾ ಇದೆ, ಇಲ್ಲಿ ಬಂದಿದೆ ನೋಡಿ ಅಲ್ವಾ. ಅದನ್ನು ಮುಚ್ಚೋಣ ಸ್ವಲ್ಪ. ಸೊ ಅದು ಸಹ ಅಷ್ಟೇ ಬರ್ತಾ ಇದೆ ಇವಾಗ. ಅದು ಒಂದು ಸಲ ಹಾಕಿದ್ಮೇಲೆ ಚಳಿ ಬಂತು, ಮತ್ತೆ ಚಳಿ ಸ್ಟಾರ್ಟ್ ಆಯಿತು. ಅದಕ್ಕೆ ಈ ಸಲ ಅಷ್ಟೊಂದು ವೆದರ್ ಚೆನ್ನಾಗಿಲ್ಲದೆ ಇರೋದ್ರಿಂದಾಗಿ ಯಾಕೋ ಗಿಡ ನಾನು ಬರಲಾ ಬೇಡೋ ಅಂತ ಕೇಳ್ತಾ ಇದೆ. ಇದು ಕ್ಯಾಪ್ಸಿಕಮ್, ಇದು ದೊಡ್ಡ ಮೆಣಸಿನ್ಕಾಯಿ ಅಂತೀವಲ್ಲ ಅದನ್ನು 3 ಏರಿ ಮಾಡಿ ಹಾಕಿದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಈಸಿಯಾಗಿ ಬೆಳೆಯುತ್ತೆ, ನಮಗೆ ಈಸಿಯಾಗಿ ನಾವು ಪಲ್ಯ ಮಾಡಿಕೊಂಡು ತಿನ್ಬೋದು. ಅದಕ್ಕೋಸ್ಕರ ಹಾಕಿದೆ ನೋಡಿ. ಅದೊಂದೇನ ಬಿಟ್ಟಿದ್ದೀನಿ, ಅದು ಮೆಣಸಿನ್ಕಾಯಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಇವಾಗ ಈ ತಿನ್ನೋ ಸೌತೆಕಾಯಿ ಇದೆ ಅಲ್ವಾ, ಇಲ್ಲೂ ಸಹ ಬೀನ್ಸ್ ಹಾಕಿದ್ದೀನಿ ನೋಡಿ. ಇಲ್ಲೂ ಬರ್ತಾ ಇದೆ ಬೀಜ, ಮೊಳಕೆ ಹೊಡಿತಾ ಇದೆ. ಇಲ್ಲೂ ಅಷ್ಟೇ, ಇಲ್ಲೂ ಹಾಕಿದ್ದೀನಿ ಹಾಗೆ. ಬೀನ್ಸ್ ಹಾಕೋದು ಈಸಿ ನಮಗೆ. ಬೀನ್ಸ್ ಗಿಡ ಹಾಕಿದ್ರೆ ಬೇಗ ಬರುತ್ತೆ, ಕಾಯಿ ಬರುತ್ತೆ. ಆಲ್ಮೋಸ್ಟ್ ನನಗೆ ಹೋಲ್ ಸಮ್ಮರ್ ನನಗೆ ತರಕಾರಿ ತಗೊಂಡು ಬರೋದೇ ಅವಶ್ಯಕತೆ ಇರಲ್ಲ, ಅಷ್ಟು ಬೆಳಿತೀನಿ ನಾನು ತರಕಾರಿನ. ನೋಡೋಣ, ಇಲ್ಲಿ ಸೌತೆಕಾಯನ್ನು ಹಾಕಬೇಕು ಅಂದರೆ ಈ ಮಡ್ಡಲ್ಲಿ ಹಾಕೋಕ್ಕಾಗಲ್ಲ, ಇದಕ್ಕೊಂದು ಸ್ವಲ್ಪ ಬೇರೆ ಮಡ್ಡು ಹಾಕ್ಕೊಳ್ಬೇಕು ನೋಡಿ. ಇವಾಗ ನಾನು ಸ್ವಲ್ಪ ಮಡ್ಡು ತಂದು ಬೇರೆ ಹಾಕ್ಕೊಂಡೆ. ಇದೊಂಥರ ಕಪ್ಪು ಮಣ್ಣು, ಅಂದರೆ ನಾನು ಹೇಳಿದೆ ಅಲ್ವಾ, ಕಾಸ್ಕೋ ಮತ್ತು ಇದರಲ್ಲೆಲ್ಲ ಸಿಗುತ್ತೆ, ಹೋಮ್ ಡಿಪೋ ಇದರಲ್ಲೆಲ್ಲ ಸಿಗುತ್ತೆ. ಅದರಿಂದ ತೊಗೊಂಡು ಬಂದು, ಇದು ಸ್ವಲ್ಪ ನಮ್ಮಲ್ಲಿ ಹೇಗೆ ಗೊಬ್ಬರ ಅಂತ ಹೇಳ್ತೀವಲ್ವ ಆ ಥರ ಇರುತ್ತೆ ಇದು. ಇದಕ್ಕೆ ಹಾಕಿದ್ಮೇಲೆ ಇದು ತುಂಬ ಫಲವತ್ತತೆ ಇರೋದ್ರಿಂದಾಗಿ ಬೇರೆ ಏನು ಹಾಕಬೇಕಂತ ಇಲ್ಲ. ನೋಡೋಣ, ಇದನ್ನು ಹಾಕೋಣ ಇವಾಗ. ಬನ್ನಿ ಬೀಜನ ನೋಡೋಣ. ನೋಡಿ ಹಾಕ್ತಾ ಇದ್ದೀನಿ. ಬೀಜ ಹಾಕಾಯಿತು. ಇದಕ್ಕೆ ಸ್ವಲ್ಪ ಮುಚ್ಚೋಣ ಮೇಲ್ಗಡೆಯಿಂದ ಮಣ್ಣನ್ನು, ಇಲ್ಲ ಅಂದರೆ ಬೇರೆ ಇಲ್ಲಿ ಇದೆಲ್ಲ ಇರುತ್ತೆ, ಅಳಿಲೆಲ್ಲ ಇರುತ್ತಲ್ವ, ಅದು ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ಮತ್ತು ನೀವು ಬೀಜ ಹಾಕಿದ್ಮೇಲೆ ಅದನ್ನು ಮುಚ್ಚಿ ಇಡಬೇಕು ಯಾವತ್ತೂ, ಆವಾಗ ಬೇಗ ಅದು ಮೊಳಕೆ ಬಂದು ಹೊಡೆಯುತ್ತೆ. ನೋಡಿ ಮುಚ್ಚಿದೆ ಅದನ್ನು. ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು ಮೇಲ್ಗಡೆಯಿಂದ. ನೋಡಿ ಇದೆಲ್ಲ ಗಿಡ ಬಂದಿದೆ. ಇದು ನನ್ನ ಗಾರ್ಡನ್, ಇದು ಇನ್ನೂ ಕ್ಲೀನ್ ಆಗಲಿಲ್ಲ ಗಾರ್ಡನ್.
ಇಲ್ಲಿ ನೋಡಿ, ಇಲ್ಲಿ ಒಂದು ಥರ ಸೊಪ್ಪನ್ನು ನೆಟ್ಟಿದ್ದೀನಿ. ಇಲ್ಲಿ ಗರಿಕೆ ಹಾಕಿದ್ದೆ, ಗರಿಕೆ ಈಗ ಒಣಗೋಗಿದೆ, ಈಗ ಬರುತ್ತೆ, ಇನ್ನು ಸಮ್ಮರಿಗೆ ಇದು ಬರುತ್ತೆ. ಇದು ಪುದೀನ, ಇದು ನೋಡಿ ಹೇಗೆ ಬಂದಿದೆ ನೋಡಿ, ಪುದೀನ ಇದು ನನ್ನ ಗಾರ್ಡನ್ ನೋಡಿ. ಎಲ್ಲ ಟೈಯರಲ್ಲೆಲ್ಲ ಹಾಕಿ ಹಾಕಿ ನೆಡ್ತಾ ಇದ್ದೀನಿ. ಇದೆಲ್ಲ ಚಪ್ರ ಮಾಡಬೇಕು, ಇವಾಗ ಚಪ್ರ ಮಾಡಿ ಎಲ್ಲ ನೆಡಬೇಕು. ಇಲ್ಲೂ ಅಷ್ಟೇ, ಹಾಗಲಕಾಯಿನೂ ಸಹ ಹಾಗಲಕಾಯಿ ಬೀಜ ಹಾಕಿದೆ, ನೋಡ್ಕೊಂಡು ಬರೋಣ ಬನ್ನಿ ಹೇಗಾಗಿದೆ ಅಂತ. ಇಲ್ಲಿ ನೋಡಿ, ಹಾಗಲಕಾಯಿ ಬೀಜ ಮೊಳಕೆ ಬಂದಿದೆ, ಅದು ಕೆಲವುದೆಲ್ಲ ಮೊಳಕೆ ಬಂದಿದೆ. ಮತ್ತೆ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ, ಒಂದ್ಸಲ ಗಿಡ ಬಂದ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಯಾರಿಗೆ ಗೊತ್ತಿಲ್ಲ ಹೇಳಿ, ಇದು ಬಸಳೆ, ಇದು ನೋಡೋಣ ಬನ್ನಿ, ಬಸಳೆ ನೆಡೋಣ. ನಾನು ಪ್ರತಿ ಸಲ ಬಸಳೆ ನೆಡ್ತೀನಿ, ಬಸಳೆ ಚಪ್ರ ಹಾಕ್ತೀನಿ ನಾನು, ತುಂಬ ಚೆನ್ನಾಗಿ ಬರುತ್ತೆ. ಈ ವರ್ಷ ಯಾಕೋ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಲೇಟ್ ಆಯ್ತು ಅನಿಸ್ತಾ ಇದೆ ನಾನು ನೆಡ್ತಾ ಇರೋದು. ಬಟ್ ಇಷ್ಟು ದಿನಾನು ಚಳಿ ಇತ್ತು, ಈ ವರ್ಷ ಏನು ಮಾಡೋಕ್ಕಾಗಲ್ಲ ನೋಡಿ, ಹಿಂಗೆ ನೆಡ್ತಾ ಇದ್ದೀನಿ. ಇದೇ ಸಾಕು, ಇದೇ ಚೆನ್ನಾಗಿ ಬೆಳ್ಕೊಳುತ್ತೆ. ಅದೇ ಯಾವತ್ತು ನೆಡಬೇಕಾದ್ರೆ, ಈ ದಂಟು ಗಿಡ ಎಲ್ಲ ನೆಡಬೇಕಾದ್ರೆ ಯಾವ ಕಡೆ ಈ ದಂಟು ಮೇಲ್ಗಡೆ ಬರುತ್ತಲ್ಲ ಆ ಕಡೆನೇ ನೆಡಬೇಕು ಆಲ್ವೇಸ್. ಹೀಗೆ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾವು ಗಿಡ ಹಾಕಿದ್ಮೇಲೆ ಹಾಗೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಅವಾಗ ಮಾತ್ರ ಗಿಡ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ದಿನ ನೀರು ಹಾಕಬೇಕು, ನಮ್ಮ ಕಮಿಟ್ಮೆಂಟು ಅಷ್ಟೇ ಇರಬೇಕು ಅದಕ್ಕೆ. ಒಂದು ಸಲ ನಾವು ಗಿಡ ನೆಟ್ಟ ಮೇಲೆ ನಮ್ಮ ಕಮಿಟ್ಮೆಂಟು ಸಹ ಅಷ್ಟೇ ಚೆನ್ನಾಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಒಣಗೋಗುತ್ತೆ 4 ದಿನದಲ್ಲಿ. ಇನ್ನೂ ಸ್ವಲ್ಪ ಇದೆ, ನೆಡ್ತೀನಿ ಅದನ್ನು ನೋಡಿ. ಬಸಳೆ ಗಿಡ ನೆಟ್ಟಾಯಿತು. ಇಲ್ಲಿ ಸಣ್ಣ ಪುಟ್ಟ ಗಾರ್ಡನನ್ನು ಮಾಡ್ಕೊಳ್ಬೋದು, ಮಾಡ್ಕೊಂಡ್ರೆ ಯಾರು ಏನು ಹೇಳಲ್ಲ. ಅಂತ ಬಿಸ್ನೆಸ್ ಎಲ್ಲ ಮಾಡೋ ಹಾಗಿಲ್ಲ, ಮನೆಗೆ ಬೇಕಾಗುವಷ್ಟು ನಾವು ಏನಾದರೂ ಬೆಳ್ಕೊಳ್ಬೇಕಾದ್ರೆ ನಾವು ಬೆಳ್ಕೊಳ್ಬೋದು. ಇನ್ನು ನಾಳೆ ಬರೋಣ, ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಮರ್ತೋಯ್ತು, ಇದು ದ್ರಾಕ್ಷಿ ಗಿಡ. ಇದು ಹೀಗಿದೆ ಅಲ್ವಾ, ಇನ್ನು ಬೆಳೆದು ಹೇಗೆ ನಿಲ್ಲುತ್ತೆ ಅಂದರೆ ದೊಡ್ಡ ಇದಾಗಿ ಚಪ್ರ ಹಾಕ್ಬೇಕಿನ್ನು, ಇದಕ್ಕೆ ದೊಡ್ಡದಾಗುತ್ತೆ ಬೆಳೆದು. ಇದು ನನ್ನ ಗಾರ್ಡನ್. ಇವತ್ತಿಲ್ಲಿ ಕ್ಲೋಸ್ ಮಾಡಿ ಹೋಗಲಿಲ್ಲ ಅಂದರೆ ನಮ್ಮಲ್ಲಿ ಹೇಗೆ ದನ ಬರುತ್ತಲ್ಲ ಹಾಗೆ ಇಲ್ಲಿ ಡೀರ್ ಬರುತ್ತೆ, ಡೀರ್ ಬಂದೆಲ್ಲ ತಿನ್ಕೊಂಡು ಮೆಟ್ಟಿ ಎಲ್ಲ ಹೋಗುತ್ತೆ. ಅದಕ್ಕೆ ನಮ್ಮ ಗಾರ್ಡನನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನೋಡಿ, ಇದು ನಮ್ಮ ಗಾರ್ಡನ್. ಇದೆಲ್ಲ ನಮ್ಮ ಹಿಂದುಗಡೆ, ಮನೆ ಹಿಂದುಗಡೆ. ಇದು ಇಲ್ಲಿ ನೋಡಿ, ನಾನು ಮಾವಿನ ಗಿಡ ಹಾಕಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ಮಾವಿನ ಗಿಡ, ಇದು ಮಲ್ಲಿಗೆ ಗಿಡ, ಇದು ದಾಸವಾಳ ಗಿಡ ನೋಡಿ. ದಾಸವಾಳ ಗಿಡ ನೋಡಿ, ಇಷ್ಟು ದಿನ ಎಲ್ಲ ಒಳಗಡೆ ಇತ್ತು, ಈಗ ಹೊರಗಡೆ ಇಟ್ಟಿದ್ದೀವಿ. ಇದು ಗುಲಾಬಿ ಗಿಡ, ಇದು ಗುಲಾಬಿ ಗಿಡ ಹೋಗಿ ಅದು ಮರ ಆಗಿದೆ ನೋಡಿ. ಎಷ್ಟು ಹೂ ಬಿಡುತ್ತೆ ಅಂತ, ಅದು ಒಂದ್ಸಲ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ನಾನು. ಫುಲ್ ಗಿಡದಲ್ಲಿ ಹೂ ಬಿಡುತ್ತೆ, ಇದು ಫುಲ್ ಬಿಡುತ್ತೆ, ಇಡೀ ಗಿಡದಲ್ಲಿ ಹೂ ಬಿಡುತ್ತೆ, ಗಿಡದ ತುಂಬ ಹೂ ಬಿಡುತ್ತೆ. ಇದೊಂದು ಗಿಡ, ಇದು ನೋಡಿ, ಇದು ನುಗ್ಗೆ ಗಿಡ, ಇದು ಹೇಗೆ ಬೆಳೆದಿದೆ ನೋಡಿ. ಇದು ಹಲಸಿನ ಗಿಡ, ಇದು ಮೆಣಸಿನ ಗಿಡ. ಹೊರಗಡೆ ಇಟ್ಟೆ, ಗೊತ್ತಾಗ್ಲಿಲ್ಲ, ಅದು ಒಣಗಿ ಹೋಯ್ತು. ಇದು ಒಂದೆಲಗ, ಅದು ಸಹ ಒಣಗಿ ಹೋಯ್ತು. ಇದು ಗರಿಕೆ, ಅಲ್ಲೇನಾದ್ರೂ ಒಣಗೋದ್ರೆ ಇದನ್ನೇ ನೆಡೋದು. ಇದರಲ್ಲಿ ಕೆಳಗಡೆ ಎಲ್ಲ ಹಸಿ ಹಸಿ ಹಂಗೆ ಇದೆ. ಇದೆಲ್ಲ ಬೀಜ ಹಾಕಿ ಇಟ್ಟಿದ್ದೀನಿ, ಇನ್ನು ಇದು ದೊಡ್ಡದಾಗಬೇಕಷ್ಟೇ, ಇದು ಮೊಳಕೆ ಹೊಡಿಬೇಕಷ್ಟೇ. ಎಲ್ಲ ಬೀಜ ಹಾಕಿ ಇಟ್ಟಿರೋದು ಇದು ನೋಡಿ, ಕಾಣಿಸ್ತಾ ಇದೆಯಾ? ಇದು ಸಹ ಒಂದು ಮಲ್ಲಿಗೆ ಗಿಡ, ಇದು ಮಾವಿನ ಗಿಡ. ನೋಡಿದ್ರಲ್ಲ ನಮ್ಮ ಗಾರ್ಡನನ್ನು. ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಫಾಲೋ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು ನೋಡಿದ್ದಕ್ಕೆ. ಬಾಯ್ ಬಾಯ್.